ಕನ್ನಡ ಭಾಷೆಗೆ ಬ್ಯಾಂಕ್ ಮ್ಯಾನೇಜರ್ ಅಪಮಾನ ಪ್ರಕರಣದ ವಿಷಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಂದಾಪುರ ಎಸ್ಬಿಐ ಖಾತೆ ಮ್ಯಾನೇಜರ್ ಅನ್ನ ಎತ್ತಂಗಡಿ ಮಾಡಲಾಗಿದೆ. ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಹಾಕಿ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ವರ್ಗಾವಣೆ ಮಾಡಿರುವಂತಹ ಎಸ್ಬಿಐನ ಕ್ರಮಕ್ಕೂ ಸಿದ್ದರಾಮಯ್ಯ ಅವರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸಬಾರದು ಅಂತಾನೂ ಕೂಡ ಸಿಎಂ ಕಳವಳವನ್ನ ವ್ಯಕ್ತಪಡಿಸ್ತಾ ಬ್ಯಾಂಕ್ ಉದ್ಯೋಗಿಗಳು ಗ್ರಾಹಕರಿಗೆ ಮೊದಲಿಗೆ ಗೌರವವನ್ನ ಕೊಡಬೇಕು. ಬ್ಯಾಂಕಿಗೆ ಹೋದಂತ ಸಂದರ್ಭದಲ್ಲಿ ಸ್ಥಳೀಯ ಭಾಷೆಯಲ್ಲಿ ಸಂವಹನ ನಡೆಸಬೇಕು, ಅದು ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳಿ RBIನ ಮಾರ್ಗಸೂಚಿ ಇದ್ರೂ ಕೂಡ ಕೆಲವೊಂದು ಬ್ಯಾಂಕ್ಗಳಲ್ಲಿ ಉದ್ಯೋಗಿಗಳು ಇದನ್ನ ಫಾಲೋ ಮಾಡ್ತಾ ಇಲ್ಲ. ಸ್ಥಳೀಯ ಭಾಷೆಯಲ್ಲಿ ಮಾತನಾಡೋದಕ್ಕೆ ಪ್ರಯತ್ನ ಪಡಬೇಕು. ಅಕಸ್ಮಾತ್ ನಿಮಗೆ ಭಾಷೆ ಬಂದಿಲ್ಲ ಅಂದ್ರೆ ಕಲೀರಿ. ಬ್ಯಾಂಕ್ ಉದ್ಯೋಗಿಗಳಿಗೆ ಸ್ಥಳೀಯ ಭಾಷೆ ಸಂಸ್ಕೃತಿ ಬಗ್ಗೆ ತರಬೇತಿಯನ್ನು ಕೊಡಬೇಕು ಅಂತ ಹೇಳಿ ಎಕ್ಸ್ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ರಿಪೀಟೆಡ್ಲಿ ಇಂತಹ ಘಟನೆಗಳು ಆಗ್ತಲೇ ಇದೆ. ಒಂದಾದ್ಮೇಲೆ ಒಂದು ಘಟನೆಗೆ ಕರವೆಯಿಂದ ಹಿಡಿದು ಕನ್ನಡಿಗರು ತೀವ್ರ ರೀತಿಯಲ್ಲಿ ಅಸಮಾಧಾನ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಯಥಾಪ್ರಕಾರವಾಗಿ ಉತ್ತರ ಭಾರತ ಭಾಗದಿಂದ ಬಂದವರು ತಮ್ಮ ಉದ್ದಟತನವನ್ನ ದರ್ಪವನ್ನ ಮೆರೆಯೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಕನ್ನಡ ಬಂದ್ರೂ ನಾನು ಮಾತಾಡಲ್ಲ, ಈ ರೀತಿ ಉದ್ದಟತನದ ಮಾತುಗಳು ವ್ಯಕ್ತವಾಗಿತ್ತು. ಅದು SBI ಬ್ಯಾಂಕ್ನ ಮ್ಯಾನೇಜರ್ ಈ ತರ ಹೇಳಿದ್ರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಕರವೇ ಇದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಫೈನಲಿ ಸಿಬ್ಬಂದಿಯನ್ನ ಈಗ ಎತ್ತಂಗಡಿ ಮಾಡಲಾಗಿದೆ. ಮತ್ತೆ ಸರ್ಕಾರನೂ ಕೂಡ ಈ ಘಟನೆ ವಿಷಯವಾಗಿ ಕಳವಳವನ್ನ ವ್ಯಕ್ತಪಡಿಸಿದೆ. ಇನ್ನು ಉದ್ದಟತನ ತೋರಿದ ಬ್ಯಾಂಕ್ ಸಿಬ್ಬಂದಿ ಕೊನೆಗೂ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ನೋಡಿ, ಕನ್ನಡ ಬರಲ್ಲ ನನಗೆ, ನಾನು ಮಾತಾಡಲ್ಲ, ಬಂದ್ರೂ ಮಾತಾಡಲ್ಲ, ಏನೀಗ ಅಂತೆಲ್ಲ ದರ್ಪವನ್ನ ತೋರಿ ಉದ್ದಟತನವನ್ನ ಮೆರೆದಿದ್ದಾಯ್ತು. ನೆಟ್ ಕನ್ನಡದಲ್ಲಿ ಮಾತಾಡಿದಿದ್ರೆ ಇಷ್ಟೆಲ್ಲ ಸಮಸ್ಯೆನೂ ಆಗ್ತಿರ್ಲಿಲ್ಲ, ಇವತ್ತು ಎತ್ತಂಗಡಿನೂ ಆಗ್ತಿರ್ಲಿಲ್ಲ. ಈಗ ಕನ್ನಡದಲ್ಲೇ ಕ್ಷಮೆಯನ್ನ ಕೇಳಿದ್ದಾರೆ SBIನ ಸಿಬ್ಬಂದಿ. ನನ್ನನ್ನು ಕ್ಷಮಿಸಿ ಅಂತ ಸಿಬ್ಬಂದಿ ಕೇಳ್ಕೊಂಡಿದ್ದಾರೆ. ನನ್ನಿಂದ ಯಾರಿಗಾದ್ರೂ ನೋವಾಗಿದ್ರೆ ನನ್ನನ್ನು ಕ್ಷಮಿಸಿ, ಕನ್ನಡದಲ್ಲಿ ವ್ಯವಹರಿಸಲು ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಕನ್ನಡದಲ್ಲೇ ಆ ಬ್ಯಾಂಕ್ ಸಿಬ್ಬಂದಿ ಅಂದ್ರೆ ಬ್ಯಾಂಕ್ನ ಮ್ಯಾನೇಜರ್ ಮಹಿಳಾ ಸಿಬ್ಬಂದಿ ಈಗ ಹೇಳಿದ್ದಾರೆ. ಯಾರಿಗೆ ಆಗಲಿ ನೋವಾಗಿದ್ದರೆ ಕ್ಷಮಿಸಿ. ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ, ಎಲ್ಲರಿಗೂ ಸಹಕರಿಸುತ್ತೇನೆ. ಇನ್ನು ಕನ್ನಡ ಮಾತನಾಡದೆ SBI ಸಿಬ್ಬಂದಿ ದರ್ಪ ಪ್ರಕರಣ ಸಂಬಂಧ ಚಂದಾಪುರ ಶಾಖೆಯಲ್ಲಿ ಕರವೇ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇನ್ನು ಈ ಪ್ರತಿಭಟನೆಗೂ ಮುನ್ನವೇ SBI ಸಿಬ್ಬಂದಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಇದರ ತೀವ್ರತೆಯನ್ನ ಅರಿತಂತ SBI ಮಹತ್ವದ ನಿರ್ಧಾರವನ್ನ ಪ್ರಕಟ ಮಾಡಿದೆ. ಅಂದ್ರೆ ಆ ಉದ್ದಟತನವನ್ನ ತೋರಿದಂತ ಸಿಬ್ಬಂದಿಯನ್ನ ಮೊದಲೇ ಎತ್ತಂಗಡಿ ಮಾಡಲಾಗಿತ್ತು. ಆದರೂ SBI ಪ್ರಧಾನ ಕಚೇರಿ ಎದುರು ಕರವೇ ಪ್ರೊಟೆಸ್ಟ್ ಮಾಡ್ತಾ ಇದೆ. ಬ್ಯಾಂಕ್ಗೆ ಮುತ್ತಿಗೆ ಹಾಕೋದಕ್ಕೆ ಕರವೇ ಪ್ರಯತ್ನ ಪಟ್ಟಿದೆ. ಕರವೇ ಕಾರ್ಯಕರ್ತರನ್ನ ಈ ಸಂದರ್ಭದಲ್ಲಿ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಈ ತರ ಸಾರಿ ಕೇಳ್ತಾರೆ ಬಿಸಿ ಮುಟ್ಟಿದಂತ ಸಂದರ್ಭದಲ್ಲಿ, ಆದ್ರೆ ಯಥಾ ಪ್ರಕಾರ ಮುಂದೆ ಇದನ್ನ ಮತ್ತೆ ಮಾಡ್ತಾರೆ. ಕನ್ನಡ ಬಂದ್ರೂ ಮಾತಾಡಲ್ಲ, ದರ್ಪ ತೋರಿಸೋದು. RBIನ 2015ರ ಸುತ್ತೋಲೆಯಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಾದೇಶಿಕ ಭಾಷೆಗೆ ಫಸ್ಟು ಒತ್ತನ್ನ ಕೊಡಬೇಕು, ಅಲ್ಲಿನ ಸಂಸ್ಕೃತಿ ಭಾಷೆ ಬಗ್ಗೆ ಅರಿವಿರಬೇಕು, ಸಿಬ್ಬಂದಿಗೆ ಬರಲ್ಲ ಅಂದ್ರೂ ಕಲ್ತ್ಕೋಬೇಕು, ಅವಾಗ ಪರಿಣಾಮಕಾರಿಯಾಗಿ ಕಮ್ಯುನಿಕೇಶನ್ ಮಾಡೋದಕ್ಕೆ ಸಾಧ್ಯ, ಬ್ಯಾಂಕ್ನ ನೀತಿ ನಿಯಮಗಳನ್ನ ಗ್ರಾಹಕರಿಗೆ ತಿಳಿಸೋದಕ್ಕೆ ಸಾಧ್ಯ ಅಂತ. ಆದ್ರೆ ಎಷ್ಟೋ ಬ್ಯಾಂಕ್ಗಳಲ್ಲಿ ಎಷ್ಟೋ ಸಿಬ್ಬಂದಿ ಈ ರೀತಿ ಉದ್ದಟತನವನ್ನ ಮೆರಿತಾ ಇದ್ದಾರೆ. ಇದೇ ವಿಚಾರವಾಗಿ ಈ ಕ್ಷಣದ ಬೆಳವಣಿಗೆ ನಡೀತಾ ಇದೆ. ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ. ಆ ಬಿಸಿ ತಾಗೋದಕ್ಕೂ ಮುಂಚಿತವಾಗಿನೇ ಕರವೇ ಪ್ರತಿಭಟನೆ ಬಿಸಿ. ಈಗ ಆ ಮಹಿಳಾ ಸಿಬ್ಬಂದಿಯನ್ನ ಮ್ಯಾನೇಜರ್ನ ಎತ್ತಂಗಡಿ ಮಾಡಿದ್ದಾರೆ. ಬಟ್ ಆ ಕ್ಷಮೆಯಾಚನೆಯ ವಿಡಿಯೋ ನೋಡ್ತಾ ಇದ್ವಿ, ಅವ್ರು ಸುತ್ತಲೂ ಇರೋರು ನಗಾಡ್ತಾ ಇದ್ದಾರೆ, ಆಕೆನೂ ನಗಾಡ್ತಾ ಸಾರಿ ಕೇಳಿದ್ದಾರೆ. ಅಂದ್ರೆ ತೀವ್ರತೆ ಇನ್ನೂ ಅರ್ಥ ಆದಂಗೆ ಕಾಣಿಸ್ತಾ ಇಲ್ಲ ಆಕೆಗೆ ಮತ್ತೆ ಅಲ್ಲಿ ಕೆಲಸ ಮಾಡ್ತಿರುವಂತ ಸಿಬ್ಬಂದಿಗೆ. ಈಗ ಕರವೇ ಏನೆಲ್ಲ ಆಗ್ರಹ ಮಾಡ್ತಾ ಇದೆ, ಆಕೆ ಇನ್ನು ಅಲ್ಲೇ ಇದ್ದಾರಾ? ಕನ್ನಡ ಭಾಷೆ ಮಾತಾಡೋದಿಲ್ಲ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಹಿಂದಿಯನ್ನೇ ಮಾತಾಡ್ತೀನಿ ಅಂತ ಹೇಳಿ ನಿನ್ನೆ ಏನ್ ಉದ್ದಟತನ ಬರೆದಿದ್ದಂತ ಚಂದಾಪುರ SBI ಬ್ಯಾಂಕ್ ನ
ಮ್ಯಾನೇಜರ್ ಅಂತ ಪ್ರಿಯಾಂಕರ್ ಅವರು ಈಗಾಗಲೇ ಎತ್ತಂಗಡಿ ಆಗಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಈ ಒಂದು ವಿಚಾರ, ಆಕೆ ಕನ್ನಡಕ್ಕೆ ಅಪಮಾನ ಮಾಡಿರುವಂತ ವಿಚಾರ, ಆ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಈ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಇವತ್ತು ಕೇಂದ್ರ ಕಚೇರಿ ಬೆಂಗಳೂರು ಮತ್ತೆ ಬೆಂಗಳೂರವರೆಲ್ಲ ಆನೇಕಲ್ ದಾರಿಗಳು ಚಂದಾಪುರ ಬಳಿ SBI ಬ್ಯಾಂಕ್ ಕೂಡ ಮುತ್ತಿಗೆ ಆಗ್ತಿವೆ ಅಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ರು. ಈ ಕರೆಗೆ ಎದುರಿದಂತ SBI ನ ಆಡಳಿತ ಮಂಡಳಿ ಆಕೆಯನ್ನ ರಾತ್ರೋರಾತ್ರಿ ಎತ್ತಂಗಡಿ ಮಾಡಿರುವಂತದ್ದು. ಈ ಸಂಬಂಧಪಟ್ಟಾಗೆ ಕೂಡ ಕನ್ನಡಿಗರ ಕೂಡ ಕನ್ನಡಿಗರ ಕ್ಷಮೆ ಕೂಡ ಕೇಳಿದ್ದಾರೆ. ಆದ್ರೆ ಆಕೆ ಕ್ಷಮೆ ಕೇಳುವ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಅದೇ ರೀತಿಯ ಒಂದು ದುರಂಕಾರ, ಒಂದು ರೀತಿಯ ವ್ಯಂಗ್ಯ ರೀತಿಯಲ್ಲಿ ನಗಾಡ್ತಾ ಕ್ಷಮೆಯನ್ನು ಕೇಳಿದ್ದು. ಇದು ಎಲ್ಲೋ ಒಂದ್ ಕಡೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಯ್ತು. ಹಾಗಾಗಿ ಇವತ್ತು ಚಂದಾಪುರ SBI ಬ್ಯಾಂಕ್ ಕಚೇರಿಗೆ ಮುತ್ತಿಗೆ ಹಾಕಿದಂತ ಕನ್ನಡ ಪರ ಹೋರಾಟಗಾರರು ಅಲ್ಲಿನ ಕಾಗದ ಪತ್ರಗಳನ್ನ ಹರಿದು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಆಕೆ ಸ್ಥಳಕ್ಕೆ ಬರಬೇಕು, ಕನ್ನಡಕ್ಕೆ ಏನು ಅಪಮಾನ ಮಾಡಿದ್ದಾರೆ ಆಕೆ ಎಲ್ರ ಮುಂದೆ ಕೂಡ ಈ ಕರ್ನಾಟಕದ ಕನ್ನಡಿಗರ ಮುಂದೆ ಕ್ಷಮೆಯನ್ನ ಕೇಳಬೇಕು. ಜೊತೆಗೆ ಆಕೆಯನ್ನ ಈ ಕೂಡಲೇ ಕೆಲಸದಿಂದ ಅಮಾನತು ಮಾಡ್ಬೇಕು ಅಂತ ನಮಗೆ ರಾಜ್ಯದಿಂದ ಗಡೀಪಾರು ಮಾಡ್ಬೇಕು ಅಂತೇಳಿ ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿ ಕಚೇರಿಗೆ ನುಗ್ಗಿ ಆಕೆಯ ಕೊಠಡಿ ಮುಂಭಾಗ ಕೂಡ ಕೂತು ಪ್ರತಿಭಟನೆ ನಡೆಸಿದ್ರು. ಈ ಸಂಬಂಧಪಟ್ಟಾಗೆ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಹೇಳುವಂತದ್ದು ಇದೇ ರೀತಿ ಪ್ರಕರಣಗಳು ಸಾಕಷ್ಟು ಪದೇ ಪದೇ ಮರುಕಳಿಸ್ತಾ ಇದ್ವಿ. ಇದು ಆಗ್ಬಾರ್ದು. ಕನ್ನಡಿಗರು ಎಲ್ಲೋ ಒಂದ್ ಕಡೆ ವಿಶಾಲ ಹೃದಯದವರು ಮತ್ತೆ ಸಹೃದಯದವರು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾರೆ, ಬೇರೆ ಯಾರೇ ಬಂದ್ರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಸ್ಪೆಷಲಿ ಉತ್ತರ ಭಾರತದ ಹಿಂದಿ ವಾಲೆಗಳು ಕನ್ನಡಿಗರ ಮೇಲೆ, ಕನ್ನಡ ಭಾಷೆ ಮೇಲೆ ಸಾಕಷ್ಟು ರೀತಿಯಲ್ಲಿ ಒಂದ್ ರೀತಿಯಲ್ಲಿ ದುರಾಂಕಾರ, ದರ್ಪ ಮಾಡುವಂತ ರೀತಿ ಪ್ರವೃತ್ತಿಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕ್ಬೇಕು. ಮತ್ತೆ ಇವತ್ತೇನು ಕನ್ನಡ ವಿರುದ್ಧವಾಗಿ ನಾನು ಹಿಂದಿಯನ್ನೇ ಮಾತಾಡ್ತೀನಿ ಅಂತ ಹೇಳಿ ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೂಡ ಒತ್ತಾಯ ಮಾಡಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಚಂದ್ರಪ್ಪ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.